ಬಿಡ್ತಾನೆ ಇರುದಾ? ಇದು ಪೋಡಿಯ ಎಣ್ಣೆಯ ಎಂತ ಅಂತ ಗೊತ್ತಾಗೋದಿಲ್ಲ. ಪೇಪರ್ ಇಡೀ ಒದ್ದೆಗೆ ಹೋಗಿದೆ. ಇದನ್ನು ತಿಂದರೆ ಕ್ಯಾನ್ಸರ್ ಅಲ್ಲ, ಅದು ಆ ಕಡೆದು ಬರ್ತದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರೋದು ನಮ್ಮ ಉಜಿರೆ ಪೆಟ್ರೋಲ್ ಪಂಪ್ ಇಂದ. ನೋಡ್ತಾ ಇರ್ಬೋದು, ಉಜಿರೆಯಲ್ಲಿದ್ದೇನೆ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಉಜಿರೆಗೆ ಬಂದಿದ್ದೆ. ಮತ್ತೆ ಎಂತಂತ ಹೇಳಿದ್ರೆ ಗಂಟೆ 11 ಆಗ್ತಾ ಬಂತು, ಗಾಡಿ ಲೋಡ್ ಆಗಲಿಲ್ಲ. ಸೊ ಇಲ್ಲಿಗೆ ಯಾಕೆ ಬಂದದಂತ ಹೇಳಿದರೆ ಒಂದು ಆಯಿಲ್ ಬೇಕಿತ್ತು, ಗೇರ್ 90. ಸೊ ಇದನ್ನು ತಗೊಂಡಿದ್ದೇನೆ. ಯಾಕಂತೇಳಿ ಇದು ನಾವು ಮಿಷನಿಗೆಲ್ಲ ಹಾಕ್ತೇವೆ, ಅದಕ್ಕೋಸ್ಕರ ಅರ್ಜೆಂಟಾಗಿ ಬೇಕಂತ ಹೇಳಿದರು. ಹಾಗೆ ಹೋಗ್ತಾ ತಗೊಂಡು ಹೋಗುವ ಅಂತೇಳಿ ಇದೊಂದು ಕಟ್ಟು ಕೊಟ್ಟಿದ್ರು ಮಾರೆ ಅಲ್ಲಿ ಕೊಡಲಿಕ್ಕೆ. ಉಜಿರೆಯಲ್ಲಿ ಸ್ವಲ್ಪ ಕೆಲಸ ಉಂಟಂತ ಹೇಳಿದಲ್ಲ, ಸೊ ಕೊಡ್ಲಿಕ್ಕೆ ಹೇಳಿದರು. ಅಲ್ಲಿ ಹೋಗಿ ನಿಲ್ಲಿಸುವಾಗ ಫುಲ್ಲು ಬ್ಲಾಕ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಗಾಡಿ ಬಿಟ್ಟು ಹೋದರೆ ಮತ್ತೆ ಪೊಲೀಸ್ನವ್ರು ಬಂದು ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ಮತ್ತೆ ಲೈನ್ಗೆ ಹೋಗುವಾಗನೇ ಕೊಡುವ ಅಂತ ಹೇಳಿ ಹಾಗೇನೆ ಬಿಟ್ಟು ಬಂದೆ. ಮತ್ತೆ ಲೈನ್ಗೆ ಹೋಗುವಾಗ ಕೊಡುವ ಅದನ್ನು. ಸೊ ಈಗ ಇಲ್ಲಿಂದ ಸೀದಾ ಕಂಪನಿಗೆ ಹೋಗೋದು. ಗಂಟೆ ನೋಡ್ಬೋದು, ಗಂಟೆ ಎಷ್ಟಾಯಿತು ಮಾರೆ ನೋಡಿ, 10:51 ಆಯಿತು. ಸೊ ಈಗ ಇಲ್ಲಿಂದ ಕಂಪನಿಗೆ ಹೋಗಿ ಲೋಡ್ ಮಾಡಿಸಿ ಎಲ್ಲ ಹೋಗಬೇಕು. ತಿಂಡಿ ಎಲ್ಲ ತರಲಿಕ್ಕೆ ಹೇಳಲಿಲ್ಲ, ಎಂತ ಅಂತ ಗೊತ್ತಿಲ್ಲ, ಅವರೇ ತರ್ತಾರೆ ಅಂತ ಗೊತ್ತಿಲ್ಲ. ಚಲೋ ಗೈಸ್, ಈಗ ಇಲ್ಲಿಂದ ಸೀದಾ ಹೋದರೆ, ಇಲ್ಲಿಂದ ಬಿಟ್ಟರೆ ಸೀದಾ ಕಂಪನಿಗೆ ಹೋಗಿ ನಿಲ್ಲಿಸಿ ಅಲ್ಲಿಂದ ಲೋಡ್ ಮಾಡಿಸಿ ಸೀದಾ ಒಂದೇ ಸ್ಟ್ರಕ್ಚರ್ ಸೀದಾ ಎಲ್ಲಿಗೆ, ಚಾರ್ಮಾಡಿ ಕಡೆಗೆ. ಎಂತೆಲ್ಲ ಆಗ್ತದೆ ಎಲ್ಲ ಮುಂದೆ ತೋರಿಸ್ತೇನೆ. ಈಗ ಇಲ್ಲಿಂದ ಸೀದಾ ಹೊರಡುವ, ಬನ್ನಿ. ಇತ್ತೀಚೆಗೆ ನಮ್ಮ ಗಾಡಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಎಂತಂತ ಹೇಳಿದರೆ ಕ್ಯಾಬಿನ್ ಸ್ಟೆಬಿಲಿಟಿ ಇಲ್ಲ, ನಿಮ್ಮದು ಜಂಪ್ ಆಗ್ತಾ ಉಂಟು. ನಿನ್ನೆ ಸಹ ಸ್ವಲ್ಪ ಅಬ್ಸರ್ವ್ ಮಾಡಿದೆ, ಈ ಥರ ಕುಣಿತಾ ಉಂಟು. ಎಂತ ಅಂತ ಗೊತ್ತಿಲ್ಲ, ಅದನ್ನು ತೋರಿಸ್ಬೇಕು. ನಿನ್ನೆ ಹೋಗ್ಬೇಕಂತ ಅಂದ್ಕೊಂಡೆ, ನಿನ್ನೆ ಆ ಕಡೆ ಲೈನ್ ಇತ್ತು ನಮಗೆ ಪುತ್ತೂರು ಕಡೆಗೆ. ಬಟ್ ಎಂತ ಇದೆ ಅಂತ ಹೇಳಿದರೆ ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ ಮಾರೆ. ನಮ್ಮ ಹಾರಾಡಿ ಹೋಗುವ ರೋಡ್ ಅಂತ ಹಾರಾಡಿ ಒಳುವರಿಗೆ ಹೋಗ್ತೇವಲ್ಲ, ಆ ರೋಡು ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಎಂಥದ್ದು ಕನ್ಸ್ಟ್ರಕ್ಷನ್ ನಡೀತಾ ಉಂಟಂತೇಳಿ. ಸೊ ಎಲ್ಲ ಗಾಡಿಯನ್ನು APMC ರೋಡ್ ಆಗಿ ಬಿಡ್ತಾ ಇದ್ರು. ಅದಕ್ಕೋಸ್ಕರ ಆ ಕಡೆಯಿಂದ ಹೋದರೆ ಮತ್ತೆ ಅಲ್ಲಿಂದ ಬಂದು ಈ ತಿರುಗಿಸ್ಕೊಂಡು ಮತ್ತೆ ಒಂದು ಸುತ್ತಾಗಿ ಒಂದು 10 ಕಿಲೋಮೀಟರ್ ಲಾಂಗ್ ಅಂತ ಅಂದ್ಕೊಳ್ಳಿ, ತಿರುಗಿಸಿ ಬರೋದು. ಅದಕ್ಕೆ ಲೇಟ್ ಬೇರೆ ಆಗಿತ್ತು. ಅದಕ್ಕೋಸ್ಕರ ನಿನ್ನೆ ಎಂಥದ್ದು ಮಾಡಿಸಲಿಲ್ಲ. ನೋಡುವ, ಬರುವವರ ಮೇಲೆ ಮಾಡಿಸುವ. ಇನ್ನೊಂದು ಕೆಲಸ ಎಂತ ಅಂತ ಹೇಳಿದರೆ, ನಮ್ಮ ಗಾಡಿದು ಟೈರ್ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಉಂಟು. ಆ ಕಡೆದು ಟೈರ್ ಎಲ್ಲ ಹೋಗಿದೆ. ಫ್ರಂಟಿದ್ದು ಸ್ಟೆಪಿನಲ್ಲಿ ಒಂದು ಟೈರ್ ಉಂಟು, ಅದು ಸಹ ಹೋಗಿದೆ. ಬಟ್ ಈಗ ನಡೀತದೆ, ಹೊಸ ಟೈರ್ ಆರ್ಡರ್ ಮಾಡಿದಾರಂತೆ. ಸೊ ಹಾಗಾಗಿ ಹೊಸ ಗಾಡಿ ಬರುವ ತನಕ ಆ ಕಡೆ ಒಂದು ಟೈರ್ ಉಂಟು ಲೆಫ್ಟ್ ಸೈಡಲ್ಲಿ. ಸೊ ಅದನ್ನು ಸ್ಟೆಪಿನಿಗೆ ಹಾಕಿ, ಸ್ಟೆಪಿನಿಂದ ಬಟನ್ ಇಲ್ಲ ಅದರಲ್ಲಿ, ಸ್ವಲ್ಪ ಬಟನ್ ಇರೋದು. ಆದರೆ ಬರೋ ತನಕ ಅದರಲ್ಲಿ ಓಡಲಿ ಅಂತ, ಅದರಲ್ಲಿ ಎಂಥದ್ದಿಲ್ಲ ಆ ಟೈರಲ್ಲಿ. ಮತ್ತು ಈ ಕಡೆ ಟೈರ್ ಸಹ ಅಷ್ಟೇ, ನಿಮಗೆ ತೋರಿಸಿದ್ದೇನೆ. ಬಟನ್ ಒಂದು ಸೈಡ್ ತಿಂತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಬನ್ನಿ ಈಗ ಇಲ್ಲಿಂದ ಒಂದು ಲೈನಿಗೆ ಹೋಗುವಾಗ ಮಾಡಿಸುವ ಕೆಲಸ ಎಲ್ಲ, ಇಲ್ಲದಿದ್ದರೆ ಬರುವಾಗ ಮಾಡಿಸುವ ಅಂತೇಳಿ. ಇಲ್ಲದಿದ್ದರೆ ಇನ್ನೊಬ್ಬರು ಡ್ರೈವರ್ ಮಾಡಿಸಲಿ. ಎಲ್ಲ ಜವಾಬ್ದಾರಿ ಹೊತ್ತು ಸಾಕಾಗಿದೆ ನನಗೆ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ನೋಡುವ, ಇವತ್ತೊಂದು ಲೈನಿಗೆ ಹೋಗುವಾಗ ಮಾಡಿಸ್ಕೊಂಡು ಹೋಗುವ. ಲೇಟ್ ಆದರೆ ಗೊತ್ತಿಲ್ಲ ಎಂತ ಮಾಡೋದು. ನಮ್ಮ ಕಂಪನಿ ಹತ್ರ ಒಂದು ಇದಿತ್ತಾಯ್ತಾ, ಎಂಥದ್ದು ಸಿರಿ, ನಮ್ಮ ಧರ್ಮಸ್ಥಳದವ್ರದ್ದು ಸಿರಿಧಾನ್ಯ ಅಲ್ಲ, ಇಲ್ಲಿ ಎಂಥದ್ದು ವಹಿವಾಟು ನಡೀತಾ ಇತ್ತು. ಬಟ್ ಈಗ ನರ್ಸಿಂಗ್ ಕಾಲೇಜ್ ಮಾಡ್ತೇನೆ ಅಂತ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ. ನರ್ಸಿಂಗ್ ಕಾಲೇಜ್, ಇದು ನರ್ಸಿಂಗ್ ಕಾಲೇಜ್ ಆಗ್ತದೆ ಅಂತೆ. ಇದು ಶುರುವಾಗಿದೆ ಎಂತ ಅಂತ ಗೊತ್ತಿಲ್ಲ ಮಾರೆ, ಯಾರು ಸಹ ಕಾಣ್ತಾ ಇಲ್ಲ. ಓಪನಿಂಗ್ ಆಗಿದೆ ಎಂತ ಅಂತ ಗೊತ್ತಿಲ್ಲ. ಎಂಥದ್ದು ಅವತ್ತಿಂದ ಹೇಳ್ತಾ ಇದ್ದಾರಪ್ಪ, ಇದುಂಟು ಎಂಥದ್ದು ನರ್ಸಿಂಗ್ ಕಾಲೇಜ್ ಅಂತೇಳಿ. ಬೋರ್ಡ್ ಮಾತ್ರ ಬಿದ್ದಿದೆ, ಯಾರು ಬರೋದು ಕಾಣ್ತಾ ಇಲ್ಲ. ಆ ಲೆಕ್ಕದಲ್ಲಿ ಉದ್ಘಾಟನೆ ಆಗಲಿಲ್ಲ ಅಂತ ಅಂದ್ಕೊಳ್ತೇನೆ. ಈಗ ಹೋಗೋದು ಸೀದಾ ಕಂಪನಿಗೆ ಹೋಗಿ ಅಲ್ಲಿ ಗಾಡಿ ರಿವರ್ಸ್ ಹಾಕಿ ಆದಮೇಲೆ ಸ್ವಲ್ಪ ಗಾಡಿಯಲ್ಲಿ ಐಟಮ್ ಉಂಟು, ಅದನ್ನು ಇಳಿಸ್ತಾರೆ. ಅದನ್ನು ಇಳಿಸಿ ಆದಮೇಲೆ ಮತ್ತೆ ಲೋಡ್ ಮಾಡಿಸಿ ಹೋಗೋದು. ನೋಡುವ ಎಂತೆಲ್ಲ ಆಗ್ತದೆ ಅಂತೇಳಿ. ಹೇಳಲಿಲ್ಲ ನಾನು, ಅದಕ್ಕೋಸ್ಕರ ತರಲಿಲ್ಲ. ಒಂದು ವೇಳೆ ತಂದಿದ್ದರೆ ಮತ್ತು ನಾನು ತಂದರೆ ಅದು ಆ ಕಡೆ ಈ ಕಡೆ ಆಗ್ತದೆ. ಅದಕ್ಕೋಸ್ಕರ ನಾನು ಉಜಿರೆಗೆ ಹೋಗಿ ಬರುವಷ್ಟರಲ್ಲಿ ಇವರೆಲ್ಲ ತಿಂದು ಮುಗಿಸಿ. ಎಂತ ತಿಂದ ಉಜಿರೆ ಇಲ್ಲಿ ಅವಸ್ಥೆ ನೋಡಿ, ನನಗೆ ಪೋಡಿ ಇಟ್ಟಿದ್ದಾರೆ ಮಾರೆ. ಇದು ಪೋಡಿಯ ಎಣ್ಣೆಯ ಎಂತ ಅಂತ ಗೊತ್ತಾಗೋದಿಲ್ಲ. ಪೇಪರ್ ಇಡೀ ಒದ್ದೆಗೆ ಹೋಗಿದೆ. ಇದನ್ನು ತಿಂದರೆ ಕ್ಯಾನ್ಸರ್ ಅಲ್ಲ, ಅದು ಆ ಕಡೆದು ಬರ್ತದೆ. ಸಾವು ಕೆರಂಗ ಇದು ಎಂಥದ್ದು ಮಾರೆ. ನೋಡಿ ಆಯಿಲ್ ಯಾವ ಥರ ಉಂಟಂತೇಳಿ. ಇದನ್ನು ತಿನ್ನಲಿಕ್ಕೆ ಬಾರ್ದು ಫಸ್ಟ್ ಆಫ್ ಆಲ್. ಹೊಟ್ಟೆ ಹಸಿವಾದರೆ ಮತ್ತೆ ಎಂತ ಮಾಡೋದು ಅಲ್ಲ, ತಿನ್ನಲೇಬೇಕು. ಅದಕ್ಕೆ ಒಂದು ರಾಶಿ ಸಾಂಬಾರು. ಎಂಥದಕ್ಕೆ ಈ ಒಂದು ಪೋಡಿಗೆ ಎಷ್ಟು ಸಾಂಬಾರು ಎಂಥದಕ್ಕೆ?
ಫೈನಲಿ ನಮ್ಮ ಐರಾವತ ಲೋಡ್ ಆಗಿ ನಿಂತಿದ್ದಾನೆ, ರೆಡಿ. ಈಗ ಹೋಗೋದಕ್ಕಿಂತ ಮುಂಚೆ ಈ ಟೈರೊಂದು ಎಕ್ಸ್ಚೇಂಜ್ ಮಾಡಬೇಕು. ನೋಡಿ, ಟೈರ್ ಲಕ್ಕ ಹೋಗಿದೆ, ಕಾಣಿಸ್ತಾ ಇರ್ಬೋದು. ಇದು ರಿಸೋಲ್ಗೆ ಕೊಡಬೇಕು. ಸೊ ಇದನ್ನು ತೆಗೆದು ಎಲ್ಲಿಯಪ್ಪ ಸ್ಟೆಪ್ಪಿನಲ್ಲಿ ಒಂದು ಟೈರ್ ಉಂಟು, ಅದು ದೊಡ್ಡದಂತ ಒಳ್ಳೆಯದಿಲ್ಲ, ಆದರೂ ಕೂಡ ಅದನ್ನು ಹಾಕಿ ಮುಂದುವರಿಸುವ ಅಂತೇಳಿ ಇದನ್ನು ಹಾಕೊಂಡು ಹೋದರೆ ಮತ್ತೆ ಇದು ರಿಸೋಲ್ಗೆ ಸಹ ಸಿಗಲಿಕ್ಕಿಲ್ಲ. ಅದೇ ಪ್ಲ್ಯಾನಲ್ಲಿ ಅದಾಗ್ತಾ ಇರೋದು. ಅದು ಒಂದು ಸೈಡ್ ಹೋಗಿದೆ, ಬಟ್ ಇದು ಅಲಕ್ಕ ಹೋಗಿದೆ. ನೋಡಿ, ಬನ್ನಿ, ಲೋಡೆಲ್ಲ ಆಯಿತು. ಇನ್ನು ಕೈ ಕಾಲು ಮುಖ ತೊಳೆದು ಲೈನಿಗೆ ಹೊರಡುದು. ಜುನೇದ್ ಭಾಯ್ ನಿಲ್ಲಿ ಮಾರೆ. ಓ ನಿಮ್ಮ ಹತ್ರ ಮೊನ್ನೆ ಹಾಯ್ ಹೇಳಿ ಕೇಳ್ತಾ ಇದ್ರು, ಹಾಯ್ ಹೇಳಿ ಅವ್ರಿಗೆ. ಅಲ್ಲ, ನೀವು ವ್ಲಾಗಲ್ಲಿ ಮಾತಾಡೋದಿಲ್ಲ ಅಂತ ಯಾಕೆ? ಎಂತ ನೋಡಿ ಅವರ ಅವಸ್ಥೆ ನೋಡಿ. ಈಗೆಲ್ಲ ಲೋಡ್ ಮಾಡಿ ಈಗ ಅವರು ಹೊರಟ ಲೈನಿಗೆ ಹೊರಡುವಾಗ ನಾವು ದೇವರ ಮುಖ ನೋಡ್ತೇವಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ವ್ಯಕ್ತಿದು ಮುಖ ಯಾವತ್ತೂ ನೋಡ್ತೇವ. ಎಂತದ್ದು ನಿಮ್ಮದು ಎಂತದ್ದು ಲೈನಿಗೆ ಹೊರಡುವಾಗ ಇಲ್ಲಿಗೆ ಬರೋದು? ಅಲ್ಲ ಜುನೇದ್ ಭಾಯ್, ನಾವು ದೇವರ ಮುಖ ನೋಡ್ತೇವೆ ಗೊತ್ತಿಲ್ಲ, ಇವರ ಮುಖ ಮಾತ್ರ ಡೈಲಿ ನೋಡ್ತೇವೆ. ಗಾಡಿ ಹೊರಡುವಾಗ ಎಂತ ನಿಮ್ದು ಎಂತದ್ದು ನಿಮ್ಮ ಪ್ರಾಬ್ಲಮ್ ಅಂತ? ಅಲ್ಲ ಮಾರೆ, ಅಲ್ಲ ನೀವು ಭಿಕ್ಷೆ ಬಿಡ್ತಾನೆ ಇರುದಾ? ಬನ್ನಿ ಈಗ ಇಲ್ಲಿಂದ ಹೊರಡುವ. ಜುನೇದ್ ಭಾಯ್ ಅವರೆಲ್ಲಿ ಹೋದದ್ದು? ಜುನೇದ್ ಭಾಯ್ ಒಳಗೆ ಹೋದ್ರು, ಗಾಡಿ ವಾರ್ಮಪ್ ಅಲ್ಲಿಟ್ಟು ಇಲ್ಲಿಂದ ಸೀದಾ ಹೊರಡುದು. ಚಲೋ ಗಾಯ್ಸ್, ಗಂಟೆ ನೋಡ್ತಾ ಇರ್ಬೋದು 11:51. ಇನ್ನೂ ಕೂಡ ಕಂಪನಿಯಲ್ಲಿ ಇದ್ದೇನೆ. ಇನ್ನು 11:51 ಆಯಿತು ಮಾರೆ. ಈಗ ಇನ್ನು ಟೈರಿಗೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬೇಡವಾ? ಅವರಲ್ಲಿ ರಶ್ ಇದ್ದರೆ, ಬ್ಯುಸಿ ಇದ್ದರೆ ಮತ್ತು ಅರ್ಧ ಗಂಟೆ ಬೇಕೇ. ಸ್ಟೆಪ್ಪಿನಿತ್ತು ತೆಗೆದು ಮತ್ತು ಇದಕ್ಕೆ ಫಿಕ್ಸ್ ಮಾಡುವಾಗ ಲೇಟ್ ಆಗ್ತದೆ, ಎಂತ ಅಂತ ಗೊತ್ತಿಲ್ಲ. ನೋಡುವ, ನಮ್ಮ ಹುಡುಗ ಒಬ್ಬರು ಆ ಕಡೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಬರ್ಬೋದು, ಬಂದಾದಮೇಲೆ ಹೊರಡುದು. ನಮ್ಮ ಅರ್ಜುನ ನೋಡಿ ಯಾವ ಥರ ನಿಂತಿದ್ದಾನೆ ಅಂತೇಳಿ. ಅವನಿಗೆ ಮೊನ್ನೆ ಡೀಸೆಲ್ ಎಲ್ಲ ಫುಲ್ ಮಾಡಿದ್ದೇವೆ. ಫುಲ್ ಮಾಡಿ ಆರಾಮ್ಸೆ ಇದ್ದಾನೆ. ಇಲ್ಲಿ ಬೆಳಿಗ್ಗೊಮ್ಮೆ ಬರೋದು, ವಾರ್ಮಪ್ಪಲ್ಲಿ ಇಡೋದು, ಮತ್ತು ಅಲ್ಲಿ ನಿಲ್ಲಿಸೋದು. ಅವನಿಗೆ ಎರಡೇ ಕೆಲಸ. ಸೊ ಹಾಗಾಗಿ ಅವನಿಗೆ ಆರಾಮ ಇವತ್ತು. ಇವನಿಗೆ ಪಾಪ ಯಾವತ್ತು ನೋಡಿದ್ದು ದುಡಿಮೆ ಯಾವತ್ತು ಹೋಗ್ತಾನೇ ಇರಬೇಕು. ಬಟ್ ಎಲ್ಲರೂ ಆಶಿಸೋದು ಅದೇ, ಯಾವತ್ತು ಗಾಡಿ ನಿಲ್ಲಲಿಕ್ಕೆ ಬಾರ್ದು, ಓಡ್ತಾನೇ ಇರಬೇಕು. ಆಗ ಎಲ್ರಿಗೊಂದು ಪ್ರಾಫಿಟ್ ಅಂತೇಳಿ. ಎಂತ ಹೇಳ್ತೀರಾ ನೀವು? ಯಾರಾದರೂ ಡ್ರೈವರ್ಗಳಿದ್ದರೆ ಅಥವಾ ಓನರ್ಗಳಿದ್ದರೆ, ನಮ್ಮ ಎಲ್ಲರ ಆಶಯ ಒಂದೇ, ಎಂತ ಗೊತ್ತಿಲ್ಲ, ಗಾಡಿ ತಗೊಂಡಾದ್ಮೇಲೆ ನಿಲ್ಲಲಿಕ್ಕೆ ಬಾರ್ದು, ಪ್ರತಿದಿನ ಓಡ್ತಾನೆ ಇರಬೇಕು. ಆದರೆ ಒಂದು ವಿಷಯ, ಎಷ್ಟೇ ಓಡಲಿ ಬಟ್ ಮೈಂಟೆನೆನ್ಸ್ ಮಾತ್ರ ಕರೆಕ್ಟಾಗಿ ಮಾಡಬೇಕು. ಮೈಂಟೆನೆನ್ಸ್ ಮಾಡದೆ ನೀವು ಗಾಡಿ ಓಡಿಸ್ತೀರಾ ಅಂತೇಳಿದರೆ ಅದು ಮತ್ತೆ ನಿಮ್ಮ ಕುತ್ತಿಗೆನೇ ಬರ್ತದೆ. ಸೊ ಮಳೆ ಇಲ್ಲ ಇವತ್ತು, ನೋಡ್ಬೋದು ಸ್ವಲ್ಪ ಹನಿ ಬರ್ತಾ ಉಂಟು. ಬಟ್ ಬೆಳಿಗ್ಗೆಯಿಂದ ಅಷ್ಟು ದೊಡ್ಡ ಮಳೆ ಏನಿಲ್ಲ. ನೋಡುವ, ನಮ್ಮ ಹುಡುಗ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಮಾರೆ, ಎಷ್ಟೊತ್ತಾಯಿತು ಹೋಗಿ. ಕರೆಕ್ಟಾಗಿ ಉಜಿರೆಯಲ್ಲಿದ್ದೇವೆ. ಲೋಡ್ ಮಾಡಿಕೊಂಡು ಹೊರಟು ಬರುವಷ್ಟರಲ್ಲಿ 11:58 ಆಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ನೋಡಿ, ನಾವು ಲೈನಿಗೆ ಹೊರಡುವಷ್ಟು ಹೊತ್ತು ಮಳೆ ಇರಲಿಲ್ಲ. ಬಟ್ ಈಗ ಹೊರಡುವಾಗ ಮಳೆ ಶುರು ಆಯಿತು. ಈ ಲೈನಿಗೆ ಹೋಗುವಾಗ ಮಳೆ ಬಂದರೆ ತುಂಬ ಕಷ್ಟ ಅಲ್ಲ ಜುನೇದ್ ಭಾಯ್? ಎಂತ ಅಂತ ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತದೆ. ಈಗ ನಾನು ಆಗ ಹೇಳಿದಲ್ಲ, ಅದೊಂದು ಮಂಜುನಾಥ ಸ್ಟೋರು ಇಲ್ಲೇ ಇರೋದು. ಸೊ ಇಲ್ಲಿ ನಾವು ಒಬ್ಬರೇ ಬಂದಾಗ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಟ್ರಾಫಿಕ್ ಅವರು ಹಿಡಿದು ಫೈನ್ ಆಗ್ತಾರೆ, ಮತ್ತು ಗಾಡಿಯೆಲ್ಲ ನಿಲ್ಲಿಸಿದರೆ ಉಪದ್ರ ಆಗ್ತದೆ. ಸೊ ಹಾಗಾಗಿ ಈಗ ಇವರು ಕೂಡ ಇದ್ದಾರೆ, ಇಲ್ಲಿ ಹಾಕಿ ಹೋಗುವ ಅಂತೇಳಿ. ಎಲ್ಲಿ ಮಾರೆ? ಅಲ್ಲಿ ಎದುರುಗಡೆ ಬನ್ನಿ, ಅಲ್ಲಿ ಐಟಮ್ ಹಾಕಿ ಮತ್ತೆ ಸೀದಾ ಹೋಗಿ ಟೈರ್ ಇದು ಕೆಲಸ ಮಾಡಿಸುವ. ನಮ್ಮ ಫಸ್ಟ್ ಪಾಯಿಂಟ್ ಹತ್ರ ಇದ್ದೇವೆ ನೋಡಿ. ಇದೆ ಮಂಜುನಾಥ ಟ್ರೇಡರ್ಸ್ ಅಂತೇಳಿ. ಇಷ್ಟೇ ರಾಗಿ ಇಟ್ಟಿದ್ದದ್ದು. ನಮ್ಮ ಜುನೇದ್ ಭಾಯ್ ಹೋಗಿ ಹಾಕಿ ಬರ್ತಾರೆ. ಮತ್ತು ನೋಡಿ ವಾತಾವರಣ ಯಾವ ಥರ ಉಂಟಂತೇಳಿ. ಇದು ಯಾಕೆ ಅಂತ ಹೇಳಿದರೆ ನೋಡಿ, ಇದೇ ಅವಸ್ಥೆ. ಫಸ್ಟ್ ಆಫ್ ಆಲ್ ಅಲ್ಲಿ ರಿಕ್ಷಾ ನಿಲ್ತದೆ ನೋಡಿ, ಅವರು ಹಿಂದೆ ರಿವರ್ಸ್ ಎಲ್ಲ ತೆಗೆಯುವಾಗ ನಾವು ಇಲ್ಲಿ ಗಾಡಿ ಇಟ್ಟು ಹೋದರೆ ಅವರಿಗೆ ಸಹ ಪಾಪ ಕಷ್ಟ, ರಿಕ್ಷಾದವರಿಗೆ. ಮುಂಚೆನೇ ಅವರಿಗೆ ಜಾಗ ಇಲ್ಲದಾಗೆ ಆಗಿದೆ, ಅದೊಂದು ಉಪದ್ರ. ಇಲ್ಲಿ ಬಿಟ್ಟು ಹೋದರೆ ಮತ್ತೆ ಎಲ್ಲ ಬ್ಲಾಕ್ ಆಗಲಿಕ್ಕೆ ಆಯಿತು. ಸೊ ಹಾಗಾಗಿ ಜುನೇದ್ ಭಾಯ್ ಬಂದ ಮೇಲೇ ಖಾಲಿ ಮಾಡ್ತೇನೆ ಅಂತ ಹೇಳಿದಾಗ, ಚಲೋ ಈಗ ಇಲ್ಲಿಂದ ಸರ್ವಿಸ್ ರೋಡ್ ತಗೊಂಡು ಸೀದಾ ಟೈರ್ ಅಂಗಡಿ ಹತ್ರ ಹೋಗಿ ಸ್ಟೆಪ್ಪಿನಿ ಮತ್ತು ಫ್ರಂಟ್ ಟೈರನ್ನು ಚೇಂಜ್ ಮಾಡಿಸಿ ಆದಮೇಲೆ ಆ್ಯಕ್ಚುಲ್ ನಾವು ನಮ್ಮ ಲೈನನ್ನು ಸ್ಟಾರ್ಟ್ ಮಾಡ್ತೇವೆ. ಅದಾದಮೇಲೆ ಎಂತೆಂಥ ಅಪ್ಡೇಟ್ ಅಂತ ಮುಂದೆ ತಿಳಿಸ್ತೇನೆ. ಟೈರ್ ಇದ್ದು ಕೆಲಸ ಬೆಳಿಗ್ಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಒಬ್ಬರೇ ಇದ್ದಾಗ ಅದು ಮಾಡಿಸೋದೆಲ್ಲ ಕಷ್ಟ. ಒಮ್ಮೆ ಅಲ್ಲಿ ಜಾಕ್ ಕೊಡಬೇಕು, ಒಮ್ಮೆ ನೆಟ್ ಬೋಲ್ಟ್ ಅಲ್ಲಿ ಇಲ್ಲಿ ಟೈಟ್ ಮಾಡಬೇಕು, ಅದು ಇದು ಅಂತ ಹೇಳುವಾಗ ತುಂಬ ಕಷ್ಟ ಆಗ್ತದೆ. ಒಮ್ಮೊಮ್ಮೆ ಅಲ್ಲಿ ರಶ್ ಇರ್ತದೆ. ಅದಕ್ಕೋಸ್ಕರ ನಮ್ಮದೊಂದೇ ಆಶಯ, ಅಲ್ಲಿ ರಶ್ ಇರೋದು ಬೇಡ ಅಂತೇಳಿ. ರಶ್ ಇದ್ದರೆ ಮತ್ತೆ ಕೇಳೋದೇ ಬೇಡ, ಒಂದು ಅರ್ಧ ಗಂಟೆ ಬೇಕು. ಹಾಗೆ ಅಲ್ಲಿ ಶಿವಣ್ಣ ಇದ್ದರೆ ಶಿವಣ್ಣನ ಹತ್ರ ಮಾತಾಡಿಕೊಂಡೆಲ್ಲ ಹೋಗುವ. ನಮ್ಮ ಎಲೆಕ್ಟ್ರಿಷಿಯನ್ ಇಲ್ಲಿರೋದು, ಎಲೆಕ್ಟ್ರಿಷಿಯನ್ ಅಂಗಡಿ ಅದು. ಒಂದೊಂದಕ್ಕೆ ಒಂದೊಂದು ಮೆಕ್ಯಾನಿಕ್ಗಳಿದ್ದಾರೆ ನಮಗೆ. ಸೊ ನೋಡಿ, ಇಲ್ಲಿ ಕೆಲಸ ಆಗ್ತಾ ಉಂಟು ಮಾರೆ.
ಮಳೆ ಕೂಡ ಬರ್ತಾ ಉಂಟು, ಕೆಲಸ ಮಾಡ್ತಾರ ಗೊತ್ತಿಲ್ಲ, ಕೇಳಿ ನೋಡುವ ಬನ್ನಿ. ನಮ್ಮ ಗಾಡಿ ಅಲ್ಲಿ ಸೈಡಿಗೆ ಹಾಕಿದ್ದಾರೆ ನೋಡ್ಬೋದು. ಆ ಕಡೆ ಹೇಳಿದ್ದೇನೆ, ಅವ್ರು ಬರ್ತಾರೆ, ಅವ್ರು ಸ್ವಲ್ಪ ಕೆಲಸದಲ್ಲಿದ್ದಾರೆ. ಆ ಗಾಡಿ ಜಾಗ ಕೊಟ್ಟು ಆ ಕಡೆದ್ದು ಟೈರ್ ಎಂಥದ್ದು ಆ ಕಡೆ ಈ ಕಡೆ ಮಾಡಲಿಕ್ಕೆ ಉಂಟಂತೆ. ಮತ್ತು ಒಂದು ಹೊಸ ಟೈರ್ ಎಂತೆಲ್ಲ ಹೇಳಿದರು, ಹೊಸ ಟೈರ್ ಹಾಕಿ ಸೈಡ್ ಅಂತ ಕಾಣ್ತದೆ. ಸೊ ಅದಾದಮೇಲೆ ನಮ್ಮ ಗಾಡಿಯೇ ವಿಷಯ ಏನಪ್ಪ ಅಂತೇಳಿದರೆ, ಹೆವಿ ಮಳೆ ಬರ್ತಾ ಉಂಟು. ಈ ಮಳೆಯಲ್ಲಿ ಯಾವ ಥರ ಕೆಲಸ ಮಾಡ್ತಾರಾ ಅಥವಾ ಮಾಡೋದಿಲ್ಲ ಅಂತ ಭಯ ಹಿಡಿದಿದೆ. ಯಾಕಂತ ಹೇಳಿದರೆ ಟೈಮ್ ಆಯಿತು. ಸೊ ಟೈಮ್ ಆದಾಗ ಒಂದು ಲೈನ್ ಇದು ಚಿಂತೆ, ಮತ್ತೊಂದು ಎಂತಂತ ಹೇಳಿದರೆ ಈ ಕೆಲಸ ಆಗ್ತದಾ ಇಲ್ವಾ ಅಂತ ಒಂದು ಚಿಂತೆ. ನೋಡುವ ಎಷ್ಟು ಗಂಟೆ ಆಗ್ತದೆ, ಎಷ್ಟು ಹೊತ್ತು ಮಾಡ್ತಾರೆ ಅಂತ ನೋಡುವ. ಈ ಗಾಡಿ ಹೋದ್ಮೇಲೆ ಮೋಸ್ಟ್ಲಿ ಮಾಡ್ತಾರಾ ಅಂತ ನನಗೆ ಡೌಟ್. ಎಲ್ಲ ತಿಳಿಸ್ತೇನೆ ಮುಂದೆ. ಹಾಗೆ ಶಿವಣ್ಣನಿಗೆ ಕೂಡ ಫೋನ್ ಮಾಡಿದ್ದೆ, ಅವ್ರು ಇರಲಿಲ್ಲ ಅಲ್ಲ. ಸೊ ಅವ್ರದ್ದು ವಿಷಯ ಏನಪ್ಪ ಅಂತ ಹೇಳಿದರೆ, ಅಡಿಕೆ ತೋಟಕ್ಕೆ ಮದ್ದು ಹಾಕ್ಲಿಕ್ಕೆ ಉಂಟಂತೆ, ಅದಕ್ಕೋಸ್ಕರ ರಜೆ. ನನಗೆಂತ ಕೆಲಸ ಇರಲಿಲ್ಲ, ಬಟ್ ನಮ್ಮ ರೆಗ್ಯುಲರ್ ಆಗಿ ಒಂದು ಮೆಕ್ಯಾನಿಕಲ್ ಹಾಗೆ ಮಾತಾಡಿಕೊಂಡು ಹೋಗುವ ಅಂತೇಳಿ ಬಂದದ್ದು. ನೋಡುವಾಗ ಬಂದಿತ್ತು, ಹಾಗಾಗಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಕೇಳಿದೆ, ವಿಚಾರಿಸಿದೆ ಅಂತ ಅಂತೇಳಿ. ಮೊನ್ನೆಯಿಂದ ಬಂದಿತ್ತು, ಸೊ ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದರು, ಅದಕ್ಕೋಸ್ಕರ ಬರಲಿಲ್ಲ ಅಂತೇಳಿ. ನಾಳೆ ಸಿಗ್ತಾರಂತೆ, ನಾಳೆ ಬಂದರೆ ಶೀಟಿದ್ದು ಸ್ವಲ್ಪ ಇಂಜಿನಿದ್ದು ಕೆಲಸ ಮಾಡಿಸ್ಬೇಕು. ಟೈರಿದ್ದು ಕೆಲಸ ನಡೀತಾ ಉಂಟು. ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಫ್ರಂಟಿದ್ದು ಟೈರನ್ನು ತೆಗೆದು ರಿಸೋಲಿಗೆ ಕೊಡೋದು ಅಂತ ಹೇಳಿ. ಎಂತ ಹೇಳಿದರು ಓನರ್? ಹಾಂ, ಈ ಟೈರ್ ನೋಡಿ, ಈ ಟೈರ್ ಎಂಥದಿಲ್ಲ. ಸೊ ಇದನ್ನೊಂದು ರಿಸೋಲಿಗೆ ಕೊಟ್ಟು ಮತ್ತೆ ಹಿಂದೆಗೆ ಹಾಕು ಅಂತೇಳಿ. ಹಿಂದೆ ಒಂದು ಟೈರ್ ಉಂಟು ನೋಡ್ಬೋದು. ಎಲ್ಲಿ ಹೋಯ್ತು ಮಾರೆ ಟೈರ್? ತಗೊಂಡೋದ್ರಾ? ಅದು ಹೇಗೆ ಅಂತ ಹೇಳಿದರೆ ಒಂದು ಸೈಡ್ ತಿಂತದಲ್ಲ, ಅದಕ್ಕೋಸ್ಕರ ಆ ಕಡೆ ಈ ಕಡೆ ಮಾಡಲಿಕ್ಕೆ ಹೇಳಿದ್ದೇವೆ ಟೈರನ್ನು. ಈ ಬದಿ ಆ ಕಡೆ ಹೋಗಬೇಕು. ಇಲ್ಲಿ ಒಂದು ಸೈಡ್ ತಿಂತದೆ ನೋಡಿ, ಹೊರಗಡೆ ತಿಂತದೆ, ಒಳಗಡೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಬಟನ್ ವೇಸ್ಟ್ ಆಗೋದು ಬೇಡ ಅಂತೇಳಿ ಮಾಡಿಸಿರೋದು. ಆ ಟೈರ್ ರಿಸೋಲಿಗೆ ಕೊಟ್ವಿ ಅಲ್ಲ, ಅದು ಕೊಟ್ಟು ಇದನ್ನು ಕೊಡೋದು, ಇದನ್ನು ಕೊಡಬೇಕು, ಅದನ್ನು ಹಾಕಿಸ್ಕೊಂಡು ಹೋಗಬೇಕು. ಮತ್ತು ರೇಡಿಯಲಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಬ್ಯಾಕ್ ಟೈರ್ ನೋಡಿ, ಇದು ರಿಸೋಲ್ ಇಲ್ಲೇ ಮಾಡಿಸಿದ್ದು, ಕೋಲ್ಡ್ ರಿಸೋಲು. ಸೊ ಇದಕ್ಕೆ 2ನೇ ರಿಸೋಲ್ ಆಗೋದಿಲ್ಲ ಅಂತೆ, ಒಂದೇ ರಿಸೋಲ್ ಅಂತೆ. ಸೊ 2ನೇ ರಿಸೋಲ್ ಮಾಡಿದರೆ ಏರ್ ಬರ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ಬೇಡ, ಇದನ್ನು ಆದಷ್ಟು ಓಡಿಸಿ ಮತ್ತು ಹೊಸ ಟೈರ್ ಹಾಕಿಸಿದರೆ ಆಯಿತು. ಇದಕ್ಕೆ ಓನರ್ ಹತ್ರ ಮಾತಾಡಿ ನೋಡುವ ಎಂತ ಹೇಳ್ತಾರೆ ಅಂತೇಳಿ. ಇದು